ॐ शुद्धस्फटिकसङ्काशम् शुद्धविद्याप्रदायकम् शुद्धं पूर्णं चिदानन्दम् सदाशिवमहं भजे। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दं सदाचारं समाश्रये सदाचार्यं समाश्रये। श्री गुरुभ्यो नमः। हरिः ओम्। अगजानन पद्मार्कम् गजाननमहर्निशम् अनेकदन्तं भक्तानाम् एकदन्तमुपास्महे। ॐ ह्रीं नमः शिवायै सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरि नारायणि नमोऽस्तुते। गुरवे सर्वलोकानां भिषजे भवरोगिणां निधये सर्वविद्यानां शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। भारती करुणापात्रम् भारती पदभूषणम् भारती पदमारूढम् भारती तीर्थमाश्रये। विद्या विनय सम्पन्नम् वीतरागम् विवेकिनम् वन्दे वेदान्त तत्त्वज्ञम् विधुशेखर भारतीम्। शङ्कराचार्य सच्छिष्यम् ज्ञानिराजम् तपोनिधिम् नैष्कर्म्य सिद्धिकर्तारम् सुरेश्वरमहं भजे। वन्दे तं सच्चिदानन्दम् यतिवर्यम् महामतिम् वेद वेदान्तसारज्ञम् सद्गुरुं प्रणतोऽस्म्यहम् श्रीगुरुं प्रणतोऽस्म्यहम्। सदाहं सम्प्रदायज्ञम् संयमीन्द्रं सदाश्रयम् सद्गुरुं सच्चिदानन्दम् सदाचारं समाश्रये। श्री श्रीमच्छङ्कर भगवत् पूज्यपाद महासद्गुरुभ्यो नमः। श्री श्री सद्गुरु सुरेश्वराचार्य पादुकाभ्यां नमः। श्री श्री सच्चिदानन्देन्द्र सरस्वती सद्गुरु पादुकाभ्यां नमः।
ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ತತ್ವ ಜಿಜ್ಞಾಸು ಸಾಧಕರು, ಮುಮುಕ್ಷ ಸಾಧಕರು, ವೇದಾಂತ ಪ್ರಿಯರು, ಸದ್ಗುರು ಭಕ್ತರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀಮತಿ ವಿಶ್ವಾವಸುನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಶರದೃತು ಆಶ್ವಯುಜ ಮಾಸ ಶುಕ್ಲಪಕ್ಷ ತೃತೀಯ ತೆರಿಗೆ ವಾರ. ಇಂದು ಬುಧವಾರ 2025 ಇಸ್ವಿಯಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ 24ನೇ ತಾರೀಖಿನ ಬುಧವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಕೋರುತ್ತಾ, ಇಂದಿನ ನೈಷ್ಕರ್ಮ್ಯ ಸಿದ್ಧಿ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ, ಪ್ರೇಮಪೂರ್ವಕವಾದ, ಆದರ ಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 2ನೇ ಅಧ್ಯಾಯ 101ನೇ ಶ್ಲೋಕ. ದ್ವಿತೀಯಾಧ್ಯಾಯೇ ಏಕೋತ್ತರ ಶತತಮ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಅಭ್ರಯಾನಂ ಯಥಾ ಮೋಹಾತ್ ಶಶಭೃತ್ಯಜ್ಯವಸ್ಯತಿ ಸುಖಿತ್ವಾದೀನ್ ಧಿಯೋ ಧರ್ಮಾನ್ ತದ್ವದಾತ್ಮನಿ ಮನ್ಯತೆ ದಗ್ಧೃತ್ವಂಚ ಯಥಾ ವನ್ಯೇಃ ಅಯಸೋ ಮನ್ಯತೆ ಕುಧೀಃ ಚೈತನ್ಯಂ ತದ್ವದಾತ್ಮೀಯಂ ಮೋಹಾತ್ ಕರ್ತರಿ ಮನ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸೊಗಸಾದ ಶ್ಲೋಕ, ಒಳ್ಳೆ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಆತ್ಮಾನಾತ್ಮರ ಪರಸ್ಪರ ಧ್ಯಾಸಕ್ಕೆ 2 ಉದಾಹರಣೆ. ಸದ್ಯಕ್ಕೆ ನಾವು ಒಂದು ಶ್ಲೋಕವನ್ನು ನೋಡೋಣ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಶ್ಲೋಕಕ್ಕೆ ಪದ ವಿಭಾಗವನ್ನು ಮಾಡ್ತೇನೆ, ನೋಡ್ಕೊಳ್ಳಿ. ಅಭ್ರಯಾನಂ ಯಥಾ ಮೋಹಾತ್ ಶಶಭೃತಿ ಅಜ್ಜವಸ್ಯತಿ ಸುಖಿತ್ವಾದೀನ್ ಧಿಯಃ ಧರ್ಮಾನ್ ತದ್ವತ್ ಆತ್ಮನಿ ಹತ್ತಾಯ್ತು ಮನ್ಯತಿ. 11 ಪದಗಳಿಂದ ರಚಿತವಾಗಿರುವ ಮಂಗಳ ಶ್ಲೋಕವಿದು. 11 ಪದಾತ್ಮಕ ಶ್ಲೋಕ. ಪದಚ್ಛೇದ ಮಾಡುವಾಗ ಕಾಮ ಹಾಕಬೇಕು. ಅನ್ವಯ ಹೇಳುವಾಗ ಆ ಪದದ ಮೇಲೆ 1, 2, 3 ಎಂದು ನಂಬರ್ ಹಾಕಬೇಕು. 11 ಪದಗಳಿಗೆ ಸರಿಯಾಗಿ ಅನ್ವಯದಲ್ಲಿ 11 ಪದಗಳು ಕೂತಿರಬೇಕು. ಈ ಶ್ಲೋಕಕ್ಕೀಗ ಅನ್ವಯವನ್ನು ಹೇಳ್ತೇವೆ. ಯಥಾ ಮೋಹಾತೆ ಅಭ್ರಯಾನಂ ಶಶಭೃತಿ ಅಜ್ಞಃ ಅಧ್ಯವಸ್ಯತಿ ತದ್ವತ್ ಆತ್ಮನಿ ಧಿಯಃ ಧರ್ಮಾನ್ ಸುಖಿತ್ವಾದೀನ್ ಮನ್ಯತೆ. ಅನ್ವಯ ಇನ್ನೊಂದು ಹೇಳ್ತೇನೆ. ಅನ್ವಯವನ್ನ 3-4 ತರಹ ಮಾಡಬಹುದು. ಯಥಾ ಅಭ್ರಯಾನಂ ಮೋಹಾತ್ ಶಶಭೃತಿ ಅಜ್ಞಃ ಅಧ್ಯವಸ್ಯತಿ ತದ್ವತ್ ಧಿಯಃ ಧರ್ಮಾನ್ ಸುಖಿತ್ವಾದೀನ್ ಆತ್ಮನಿ
ಅಜ್ಞ ಮನ್ಯತೆ. ಏನಾಯ್ತು? ಇದನ್ನ ನೋಡಿದರೆ ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಕೂಡ ಹೆಸರು ಅಜ್ಞಾ. ರಾಮ ರಾಮ. ಕುಧಿಯ, ಮಂದಾಹ, ಬಾಲಾಹ, ಮೂಢಾಹ, ಪ್ರಮೋಢಾಹ, ಮೂರ್ಖಾಹ. ಯಾರು? ಎಲ್ಲರೂ. ಬಹಳ ಚೆನ್ನ. ಈ 2 ಶ್ಲೋಕಗಳಿಗೆ ಭಗವತ್ಪಾದ ಸ್ವರೇಶ್ವರಾಚಾರ್ಯರವರು ಒಂದು ಸುಂದರವಾದ ಸೊಗಸಾದ ಅವತರಣಿಕ ವಾಕ್ಯಗಳನ್ನು ಬರೆದಿದ್ದಾರೆ. ಓದ್ತೇನೆ. ಇದು ನೈಷ್ಕರ್ಮ್ಯ ಸಿದ್ಧಿ ಗ್ರಂಥ, ಕನ್ನಡದ ಗ್ರಂಥ, 149ನೇ ಪುಟ. ಏವಂ ಏತಯೋಃ ಆತ್ಮಾನಾತ್ಮನೋಃ ಸ್ವತಃ ಪರತಃ ಸಿದ್ಧಯೋಃ. ಅದು ಒಂದು ವರ್ಡ್ ಇರಬೇಕು. ಸ್ವತಃ ಪರತಃ ಸಿದ್ಧಯೋಃ ತಪ್ಪು. ಸ್ವತಃ ಪರತಃ ಸಿದ್ಧಯೋಃ ಲೌಕಿಕ ರಜ್ಜು ಸರ್ಪಾಧ್ಯಾರೋಪವತೆ ಅವಿದ್ಯೋಪಾಶ್ರಯ ಏವ ಇತರೇತರಾಧ್ಯಾರೋಪಃ ಇತ್ಯೇತದಾಹ. ಭಗವಾನ್ ಸ್ವರೇಶ್ವರಾಚಾರ್ಯ ಆಹ. ಏವಂ ಇಲ್ಲಿಯವರೆಗೆ ವಿಚಾರ ಮಾಡಿರುವಂತೆ ಆತ್ಮಾನಾತ್ಮನೋ ಸ್ವತಃ ಪರತಃ ಸಿದ್ಧಯೋ ಇತರೇತರಯೋ ಅನ್ವಯ ಮಾಡಿಕೊಂಡು ಅನ್ವಯ ಹೇಳ್ತಿರೋದಿಕ್ಕೆ ಸ್ವತಃ ಪರತಃ ಸಿದ್ಧಯೋ ಏತಯೋ ಆತ್ಮಾನಾತ್ಮನೋ ಇತರೇತರಾಧ್ಯಾರೋಪ ಲೌಕಿಕ ರಜ್ಜು ಸರ್ಪಾಧ್ಯಾರೋಪವತಿ ಅವಿದ್ಯೋಪಾಶ್ರಯ ಏವ. ಅದ್ಭುತವಾಗಿದೆ. ಏನು ಜ್ಞಾನಿಗಳ ಮಾತು! ಜ್ಞಾನಿಗಳ ಮಾತನ್ನ ಅರಗಿಸಿಕೊಳ್ಳುವುದೇ ಒಂದು ಸೌಭಾಗ್ಯ. ಜ್ಞಾನಿಗಳ ಮಾತು ನಮಗೆ ಅರ್ಥವಾಯಿತು ಅಂತ ಆಗ್ಬಿಟ್ರೆ ನಾವು ಬ್ರಹ್ಮಜ್ಞಾನಿಗಳು. ಜನಗಳಿಂದ ಸರ್ಟಿಫಿಕೇಟ್ ಬೇಡ. ನನ್ನ ಮನಸ್ಸಿಗೆ ಬ್ರಹ್ಮಜ್ಞಾನಿಗಳ ವೇದಾಂತ ಸಂದೇಶಗಳು ಅರ್ಥವಾಗಿದೆ ಅಂದ್ರೆ ನಾನು ಬ್ರಹ್ಮಜ್ಞಾನಿ. ನನ್ನ ಪುನರ್ಜನ್ಮವೇ ಇಲ್ಲ. ಈ ಅರ್ಥ ಹೇಳ್ತಾ ಬರ್ತೇನೆ. ಸ್ವತಃ ಪರತಃ ಸಿದ್ಧಯೋ ಏತಯೋ ಆತ್ಮಾನಾತ್ಮನೋ. ಇದು ಷಷ್ಠಿ ದ್ವಿವಚನ ರೂಪ. ಆತ್ಮಾನಾತ್ಮಾನೌ ಆತ್ಮಾ ಚ ಅನಾತ್ಮಾ ಚ ಆತ್ಮಾನಾತ್ಮಾನೌ ನಿತ್ಯ ದ್ವಿವಚನ ರೂಪ. ಆತ್ಮಾನಾತ್ಮಾನೌ ಆತ್ಮಾನಾತ್ಮಾನೌ ಆತ್ಮಾನಾತ್ಮಭ್ಯಾಂ 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 ಆತ್ಮಾನಾತ್ಮನೋ ಆತ್ಮಾನಾತ್ಮನೋ. ಆತ್ಮ ಮತ್ತು ಅನಾತ್ಮರುಗಳಿಗೆ ಹೇಗಿದ್ದಾರೆ ಇವರು? ಸ್ವತಃ ಪರತಃ ಸಿದ್ಧಯೋ. ಸ್ವತಃ ಸಿದ್ಧ ಆತ್ಮ, ಪರತಃ ಸಿದ್ಧ ಅನಾತ್ಮಾನಃ. ಆತ್ಮನು ಸ್ವತಃ ಸಿದ್ಧನಾಗಿದ್ದಾನೆ. ಆತ್ಮನನ್ನ ಪ್ರಮಾಣಗಳಿಂದ ಯಾರೂ ಸಿದ್ಧ ಮಾಡಬೇಕಾಗಿಲ್ಲ. ನಾನು ಇದ್ದೇನೆಯೋ ಇಲ್ಲವೋ ಎಂಬುವಂತ ಸಂಶಯ ಯಾರಿಗೂ ಇಲ್ಲ. ಐ ಆಮ್, ಅಹಮಸ್ಮಿ, ಇದೇ ಅಹಂ ಬ್ರಹ್ಮಾಸ್ಮಿ. ಆತ್ಮನು ಸ್ವತಃ ಸಿದ್ಧ, ಆತ್ಮನು ಸ್ವಯಂ ಸಿದ್ಧ, ಆತ್ಮನು ಸ್ವಯಂ ಜ್ಯೋತಿ ಸ್ವರೂಪ, ಆತ್ಮನು ಸ್ವಯಮೇವ ಪ್ರಭಾಸತೆ, ಸ್ವಯಮೇವ ಪ್ರಭಾತಿ. ಅನಾತ್ಮವಾದನು ಪರತಃ ಸಿದ್ಧ. ದೇಹೇಂದ್ರಿಯ ಮನೋಬುದ್ಧಿ ಪ್ರಾಣಗಳು ಇವೆ ಎನ್ನುವುದನ್ನ ಪ್ರಮಾಣಗಳು ಹೇಳಿ. ನನ್ನ ಶರೀರ ಇದೆ. ಯಾರು ಹೇಳ್ತಾ ಇದ್ದಾರೆ? ಕಣ್ಣು. ನನ್ನ ಶರೀರ ಆರೋಗ್ಯವಾಗಿದೆ,
ಯಾರು ಹೇಳ್ತಾರೆ? ಬುದ್ಧಿ. ನಾನಿದ್ದೇನೆ ಯಾರು ಹೇಳ್ತಾರೆ? ಯಾರು ಬೇಡ. ಆತ್ಮನು ಸ್ವತಃ ಸಿದ್ಧ, ಅನಾತ್ಮಗಳು ಪರತಃ ಸಿದ್ಧ. ಬಹಳ ಚೆನ್ನ. ಹೀಗೆ ಸ್ವತಃ ಸಿದ್ಧ ಪರತಃ ಸಿದ್ಧಯೋ ವಿವಚನ. ಸ್ವತಃ ಸಿದ್ಧನು ಪರತಃ ಸಿದ್ಧಗಳು ಆಗಿರುವಂತ ಆತ್ಮಾನಾತ್ಮರುಗಳಿಗೆ ಇತರೇತರಯೋ ಆತ್ಮನಿ ಅನಾತ್ಮನಃ ಅನಾತ್ಮನಿ ಆತ್ಮನಶ್ಚ ಅಧ್ಯಾಸ ಆಗಿದೆ. ಹೇಗಾಗಿದೆ ಅಂದ್ರೆ ಲೌಕಿಕ ರಜ್ಜು ಸರ್ಪಾಧ್ಯಾರೋಪವತಿ ಲೌಕಿಕ ರಜ್ಜು ಸರ್ಪಯೋ ಇತರೇತರಾಧ್ಯಾರೋಪವತಿ. ಹಗ್ಗ ಸ್ವತಃಸ್ಥಿತವಾಗಿದೆ, ಹಗ್ಗ ಇದ್ದು ಬಿಡಿದೆ. ಹಗ್ಗವನ್ಯಾರು ಬೆಳಕಿನ ಸಿದ್ಧ ಮಾಡಬೇಕಾದ್ದಿಲ್ಲ. ಹಾವು ಪರತಃ ಸಿದ್ಧ, ಅವಿದ್ಯೆಯಿಂದ ಸಿದ್ಧವಾಗಿದೆ. ಹಾವು ಎನ್ನುವ ಪದಾರ್ಥ ಅಲ್ಲಿ ಇಲ್ಲದ ಪದಾರ್ಥ. ಅದು ಪರತಃ ಕತ್ತಲೆಯಿಂದ ಕಣ್ಣಿನ ದೋಷದಿಂದ ಸಿದ್ಧವಾಗಿದೆ ಸರ್ಪ. ಹಗ್ಗ ಇದ್ದೇ ಬಿಟ್ಟಿದೆ. ಹಗ್ಗವನ್ನು ಸಿದ್ಧ ಮಾಡುವುದಕ್ಕೆ ಕತ್ತಲೆ ಬೇಕಾಗಿಲ್ಲ. ಚೆನ್ನಾಗಿದೆ. ರಜ್ಜು ಸರ್ಪಾಧ್ಯಾರೋಪವತಿ ರಜ್ವಾಂ ಸರ್ಪಸ್ಯ ಅಧ್ಯಾರೋಪವತಿ. ಇಲ್ಲಿ ಭಗವತ್ಪಾದ ಸುರೇಶ್ವರಾಚಾರ್ಯರವರು ಅಧ್ಯಾರೋಪ ಪದವನ್ನು ಬಳಸಿದ್ದಾರೆ. ಇದು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯಲ್ಲಿ ಬರುವಂತ ಅಧ್ಯಾರೋಪವಲ್ಲ, ಇದು ಅಧ್ಯಾಸ. ಅಧಿ ಆಸಃ ಅಧ್ಯಾಸಃ, ಅಧಿ ಆರೋಪ ಅಧ್ಯಾರೋಪ. ನಿಜವಾಗಿ ಹೇಳಬೇಕಾದ್ರೆ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿಯೂ ಕೂಡ ಅಧ್ಯಾರೋಪ ಎನ್ನುವಂತಹದ್ದು ಒಂದರ್ಥದಲ್ಲಿ ಅಧ್ಯಾಸವೇ ಆಗಿದೆ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಶಾಂಕರ ಭಾಷ್ಯಗಳಲ್ಲಿ 3-4 ಕಡೆ ಅಧ್ಯಾಸ ಎನ್ನುವಂತ ಅರ್ಥದಲ್ಲಿ ಅಧ್ಯಾರೋಪ ಪದವನ್ನು ಬಳಸಿದ್ದಾರೆ. ಅದನ್ನು ಪಾಠ ಮಾಡುವಾಗ ಒಂದು ಸೊಗಸಾದ ರಹಸ್ಯವನ್ನು ಹೇಳಿದರು. ನೋಡಪ್ಪ ಮಗು, ಅಧ್ಯಾಸ ಎನ್ನುವಂತ ಅರ್ಥದಲ್ಲಿ ಭಗವತ್ಪಾದ ಶಂಕರಾಚಾರ್ಯರು ಭಗವತ್ಪಾದ ಸುರೇಶ್ವರಾಚಾರ್ಯರವರು ಅಧ್ಯಾರೋಪ ಎನ್ನುವ ಪದಗಳನ್ನು ಬಳಸಿದ್ದಾರೆ. ಜ್ಞಾಪಕ ಇತ್ತು. ಅಧ್ಯಾರೋಪವೆಂದರೇನು? ಅಧ್ಯಾಸ ಅಂತ ಅರ್ಥ. ಆದರೆ ಅಧ್ಯಾಸಕ್ಕೂ ಅಧ್ಯಾರೋಪಕ್ಕೂ ಒಂದು ವ್ಯತ್ಯಾಸ ಉಂಟು. ಅಧ್ಯಾಸ ಅಜ್ಞಾನಿಗಳು ಅವಿವೇಕದಿಂದ ಮಾಡಿಕೊಂಡಿರುವಂತಹ ತಪ್ಪು ತಿಳುವಳಿಕೆ. ಅಧ್ಯಾರೋಪ ಎನ್ನುವಂತಹದ್ದು ಜ್ಞಾನಿಗಳು, ಮಹಾತ್ಮರು, ಸದ್ಗುರುಗಳು ತಿಳಿದು ಮಾಡುತ್ತಿರುವಂತ ಅಧ್ಯಾರೋಪ. ಆದರೆ ಅಧ್ಯಾರೋಪ ಎನ್ನುವ ಪದವನ್ನ ಅಜ್ಞಾನಿಗಳು ಮಾಡಿಕೊಂಡಿರುವ ಅಧ್ಯಾಸ ಎನ್ನುವ ಅರ್ಥದಲ್ಲಿಯೂ ಬಳಸುತ್ತಾರೆ ಅಂತ ಹೇಳಿದರು. ನೋಡಿ, ಲೌಕಿಕ ರಜ್ಜು ಸರ್ಪಾಧ್ಯಾರೋಪವತಿ. ಲೌಕಿಕ ಲೋಕೆ ಭವಃ ಲೌಕಿಕ ಲೌಕಿಕಿ ರಜ್ಜು ಲೌಕಿಕ ಸರ್ಪ. ಲೋಕದಲ್ಲಿ ಜನಗಳು ಮಬ್ಬುಗತ್ತಲೆಯಲ್ಲಿ ಹಗ್ಗವನ್ನು ಕಂಡು ಹಾವು ಎಂದು ಅಧ್ಯಾಸ ಮಾಡಿಕೊಂಡಿರುವಂತೆ ಅಜ್ಞಾನಿಗಳು ಸ್ವತಃ ಸಿದ್ಧನಾಗಿರುವ ಆತ್ಮನಲ್ಲಿ ಪರತಃ ಸಿದ್ಧವಾಗಿರುವ ದೇಹಾದಿಗಳನ್ನ ಅಧ್ಯಾರೋಪ ಮಾಡಿಕೊಂಡಿದ್ದಾರೆ, ಅಧ್ಯಾಸ ಮಾಡಿಕೊಂಡಿದ್ದಾರೆ. ಇದಕ್ಕೇನು ಕಾರಣ? ಬಹಳ ಜನ ಇರುವುದು ಹಗ್ಗ, ಇಲ್ಲದಿರುವುದು ಹಾವು. ಹಗ್ಗವನ್ನ ಹಾವೆಂದು ಯಾಕೆ ತಿಳ್ಕೊಂಡ್ರು?
ಅವಿದ್ಯೋಪಾಶ್ರಯ ಏವ ಅವಿದ್ಯೆಯಿಂದ. ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪನು, ಸ್ವತಃ ಸಿದ್ಧನು, ಸ್ವಯಂ ಜ್ಯೋತಿ ಸ್ವರೂಪನು, ಸಚ್ಚಿದಾನಂದ ಸ್ವರೂಪನಾಗಿರುವಂತ ಆತ್ಮನಲ್ಲಿ ಜಡವಾಗಿರುವ, ಅಚೇತನವಾಗಿರುವ, ಅನಾತ್ಮವಾದ, ನಿತ್ಯ ವಿಕಾರಿಯಾಗಿರುವ, ನಿತ್ಯ ಅಶುದ್ಧವಾದ, ಷಡ್ಭಾವ ವಿಕಾರಿಗಳಿಗೆ ತುತ್ತಾಗಿರುವ ದೇಹಾದಿಗಳನ್ನ ಯಾಕೆ ಅಧ್ಯಾಸ ಮಾಡ್ಕೊಂಡಿದ್ದಾರೆ? ತಪ್ಪಲ್ವಾ? ತಪ್ಪು. ಯಾಕೆ ಮಾಡ್ಕೊಂಡಿದ್ದಾರೆ ಗೊತ್ತಾ? ಅವಿದ್ಯೆಯಿಂದ. ಅವಿದ್ಯಾ ಉಪಾಶ್ರಯ ಏವ. ಅವಿದ್ಯೆಯನ್ನ ಆಶ್ರಯ ಮಾಡಿಕೊಂಡೇ ಅವಿದ್ಯೆಯಿಂದಲೇ ಹೀಗೆ ಮಾಡಿಕೊಂಡೆ. ಅವಿದ್ಯೆಯಿಂದ ಏನ್ ಬೇಕಾದ್ರೂ ಆಗಬಹುದು. ಅವಿದ್ಯಾ ವಿಲಾಸ. ಏನ್ ಉದಾಹರಣೆ ಕೊಂಡ ಇದಕ್ಕೆ? ಮನೆಯಲ್ಲಿ ಒಂದ್ ಕತ್ರಿ, ಚಾಕು, ಬ್ಲೇಡು ಎಲ್ಲ ಇದೆ. ಚಿಕ್ಕ ಮಕ್ಕಳು 3 ವರ್ಷ, 3.5, 4 ವರ್ಷದ 100 ಜನ ಹೊಡೆದಿದ್ದಾರೆ. ಅವ್ರೇನ್ ಮಾಡಬಹುದು? ಒಬ್ಬ ಬೆಡ್ ಕುಯ್ಕೊಂಡ, ಇನ್ನೊಬ್ಬ ಕತ್ರಿನಲ್ಲಿ ಕೈ ಕತ್ತರಿಸ್ಕೊಂಡ, ಇನ್ನೊಬ್ಬ ಚಾಕುವಿನಲ್ಲಿ ಕಣ್ಕಿಚ್ಚಿದ. ಯಾಕೆ ಗೊತ್ತಿಲ್ಲ ಪಾಪ. ಅವಿದ್ಯೆಯಿಂದ ಉಂಟಾಗಬಹುದಾಗಿರುವಂತ ಅನರ್ಥ ಕೋಟಿ ಕೋಟಿ ಅನರ್ಥ. ಯಾಕೆ? ಅವಿದ್ಯಾ ಏನ್ರಿ? ಹಗ್ಗವನ್ನ ಹಾವು ಎಂದು ತಿಳ್ಕೊಳ್ಬಹುದೇ? ಅವಿದ್ಯೆಯಿಂದ ತಿಳ್ಕೊಳ್ಬಹುದು. ಆತ್ಮನನ್ನ ಅನಾತ್ಮವೆಂದು ತಿಳ್ಕೊಳ್ಬಹುದೇ? ಖಂಡಿತ ತಿಳ್ಕೊಂಡಿದ್ದಾರೆ. ಯಾಕೆ? ಅವಿದ್ಯೆಯಿಂದ. ಬಾ, ಏರೋಪ್ಲೇನ್ ಹೋಗ್ತಾ ಇದ್ದೇವೆ, ಒಂದು 500 ಜನ ಕೂತ್ಕೊಂಡಿದ್ದಾರೆ. ತಿಳಿಯದೇ ಇರುವಂತಹ ಒಬ್ಬ ಹುಡುಗ ಕಾಕ್ಪಿಟ್ ಹೋಗ್ಬಿಟ್ಟು ಏನು ಮಾಡಿ, ಏನು ಗೊತ್ತಿಲ್ಲ ನಮ್ಗೆ. ಒಂದು 50 ಸ್ವಿಚಸ್ ಇದೆ, ಬಟನ್ಸ್ ಇದೆ, ಏನು ಗೊತ್ತಿಲ್ಲ. ಅಂತವನ್ ಕೂತ್ಕೊಂಡು ಏರೋಪ್ಲೇನ್ ಬಟನ್ ಬಚ್ಚಿ ಏನಾಗ್ಬೋದು, ಏನ್ ಬೇಕೋ ಅವರು. ಸಮುದ್ರ ಮೇಲೆ ಹೋಗ್ತಾ ಇದೆ, ಸಮುದ್ರದಲ್ಲಿ ಬೀಳ್ಬಹುದು, ಸ್ಪೀಡ್ ಜಾಸ್ತಿ ಆಗ್ಬಹುದು, ಗೊತ್ತಿರಲ್ಲ. ಯಾವಾಗ ಮೆಕ್ಯಾನಿಸಮ್ ಗೊತ್ತಿಲ್ಲವೋ ಅಂತ ಒಬ್ಬ ಹುಡುಗ, ಪೈಲಟ್ ಅಲ್ಲ, ಒಬ್ಬ ಹೆಂಡ ಕುಡಿದಿರುವಂತ ಹುಡುಗ ಕಾಕ್ಪಿಟ್ ಹೋಗ್ಬಿಟ್ಟು ಏರೋಪ್ಲೇನ್ ಹೋಗ್ತಾ ಇದ್ದಾಗ ಏನ್ ಬೇಕಾದ್ರೂ ಮಾಡೋದು. ಯಾಕೆ? ಅವಿದ್ಯಾ. ಎಷ್ಟು ಚೆನ್ನಾಗಿ ನೋಡಿ, ಒಂದು ಟಿವಿ ಇದೆ, ಆಪರೇಟ್ ಮಾಡಿ ಬರ್ತಾ ಇಲ್ಲ, 10 ಬಟನ್ಸ್ ಇದೆ, ಯಾವ ಬಟನ್ ಬೇಕಾದ್ರೂ ಒತ್ತಿ ಒತ್ತಿ ಕೆಡಿಸ್ಬಿಡ್ತಾನೆ. ಒಂದು ಮೊಬೈಲ್ ಇದೆ, ಕೆಲ್ಸೂ ಸುಲಭ. ಹೌದೇ? ಒಳ್ಳೆ ಬ್ರಹ್ಮಸೂತ್ರ ಶಾಂಕರ ಭಾಷೆ ಪುಸ್ತಕ ಇದೆ, 10 ಜನ ಹುಡುಗರಿದ್ದಾರೆ, ಕೈನ ಪೆನ್ ಇದೆ. ಏನ್ ಮಾಡ್ಬೋದು? ಗೀಚ್ತಾರೆ, ಬರೀತಾರೆ, ಹರಿದಾಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕೆ? ಅವಿದ್ಯಾ. ಅವಿದ್ಯಾ ವಿಲಾಸ, ಅಧ್ಯಾಸದ ಗರ್ಭಾರ್. ಇದನ್ನು ಪಾಠ ಮಾಡುವಾಗ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರುಗಳಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಹಾಭಾರತದಿಂದ ಒಂದು ಶ್ಲೋಕ ಹೇಳಿದ್ದು ಜ್ಞಾಪಕ ಬರ್ಬಿಡ್ತೇನೆ. ಹೇಳಿದ್ದೇನೆ, ಇವತ್ತು ಹೇಳ್ತಾ ಇದ್ದೆ. ಅವಿದ್ಯೆಯಿಂದ ಏನ್ ಅನರ್ಥವಾಗಬಹುದು ಅನ್ನುವುದಕ್ಕೆ. ಅಡಿಗೆ ಮನೆಯಲ್ಲಿ ಎಲ್ಲಾ ಪದಾರ್ಥಗಳು ಇವೆ. ಕಾಫಿ ಪುಡಿ, ಸೀಗೆ ಪುಡಿ, ಆಮೇಲೆ ಸಬೀನ ಪುಡಿ, ಸಕ್ಕರೆ ಪುಡಿ, ಹಾಲು, ಮೊಸರು, ಜೇನುತುಪ್ಪ ಎಲ್ಲ ಇದೆ. ಆ ಹುಡುಗ ಏನ್ ಮಾಡ್ಬೋದು? ಏನ್ ಬೇಕಾದ್ರೂ ಮಾಡ್ಬೋದು. ಮೈಸೂರು ಪಾಕ್ ಮಾಡ್ತಾ ಇದ್ದಾನೆ ಅಡಿಗೆ ಭಟ್ಟ. ಅವನು 10 ನಿಮಿಷ ಒಲೆ ಮೇಲೆ ಇಟ್ಬಿಟ್ಟಿಗೆ ಬಂದಿದ್ದಾನೆ. ಆ ಹುಡುಗರು ಆ ನೀರಿನ ಪಾತ್ರೆಗೆ ಸೀಗೆ ಪುಡಿ ಹಾಕ್ಬೋದು. ಯಾಕೆ ಗೊತ್ತಿಲ್ಲ. ಸೀಗೆ ಪುಡಿ ಅಂತ ಏನೋ ಗೊತ್ತಿಲ್ಲ, ಕಾಫಿ ಪುಡಿ ಗೊತ್ತಿಲ್ಲ,
ಮೆಣಸಿನ ಪುಡಿ ಗೊತ್ತಿಲ್ಲ. ಪಾಯಸ ಮಾಡ್ತಾ ಇದ್ದ ಅಡಿಗೆ ಭಟ್ಟ ಪಾಪ ಈ ಕಡೆ ಬಂದ. ಈ ಹುಡುಗರು 10 ಜನ ಹುಡುಗರು ಎಲ್ಲಾ ಪುಡಿ ಹಾಕ್ಬಿಟ್ರು. ಯಾಕೆ? ಅವಿದ್ಯೆಯಿಂದ. ಒಂದು ಶ್ಲೋಕ ಇಲ್ಲಿ ಬರ್ಕೊಂಬಿಡಿ. ಸರ್ಪಾಂಕುಶಾಗ್ರಾಣಿ ತಥೋದಪಾನಂ, ಸರ್ಪಾಂಕುಶಾಗ್ರಾಣಿ ತಥೋದಪಾನಂ ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ, ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ ಅಜ್ಞಾನತಸ್ತತ್ರ ಪತಂತಿ ಕೇಚಿತ್, ಅಜ್ಞಾನತಸ್ತತ್ರ ಪತಂತಿ ಕೇಚಿತ್ ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ, ಜ್ಞಾನೇ ಫಲಂ ಪಶ್ಯ ಯಥಾ ವಿಶಿಷ್ಟಂ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದಂತ ಒಂದು ಶ್ಲೋಕ. ಪೂಜ್ಯ ಸದ್ಗುರುಗಳು ಮಹಾಭಾರತದಿಂದ ನನಗೆ ಅನೇಕ ಶ್ಲೋಕಗಳನ್ನು ಗಟ್ ಮಾಡಿಸಿದ್ದಾರೆ. ಶಾಂತಿ ಪರ್ವದಲ್ಲಿ ಮೋಕ್ಷ ಧರ್ಮ ಪರ್ವ ಅಂತ ಹೇಳ್ತಾ ಇದೆ. ಬಹಳ ಚೆನ್ನಾಗಿದೆ. ಒಂದು 200 ಶ್ಲೋಕ, ಅದರ ಒಂದು ಶ್ಲೋಕ. ಭೀಷ್ಮ ಪಿತಾಮಹರು ಇನ್ನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಸಂಕಲ್ಪ ಮಾಡಿಕೊಂಡು ಶರಶಯ್ಯಲ್ಲಿ ಮಲಗಿಬಿಟ್ಟಿದೆ. ಶರಶಯ್ಯ, ಶರ ಅಂದ್ರೆ ಬಾಣ, ಮುಳ್ಳು, ಅದನ್ನು ಹಾಸ್ಯ ಮಾಡಿದ್ದಾರೆ. ಅದನ್ನು ಮಲಗಿಕೊಂಡಿದ್ದಾರೆ. ನಾನು ಯುದ್ಧವನ್ನು ಮಾಡುವುದಿಲ್ಲ, ನೈಷ್ಠಿಕ ಬ್ರಹ್ಮಚರ್ಯ. ದಕ್ಷಿಣಾಯನದ ಮಲಗಿಕೊಂಡು ಉತ್ತರಾಯಣ ಕಾಯ್ತಾ ಇದ್ದಾನೆ. ಆ ಸಮಯದಲ್ಲಿ ಧರ್ಮರಾಜ ಬಂದ, ನಮಸ್ಕಾರ ಮಾಡಿದ್ದಾನೆ. ತಾತ, ನೀವು ಜ್ಞಾನಿಗಳು, ಮಹಾತ್ಮರು, ತಪೋಮೂರ್ತಿಗಳು, ನೈಷ್ಠಿಕ ಬ್ರಹ್ಮಚಾರಿಗಳು, ಶ್ರೀಕೃಷ್ಣರ ಪರಮ ಭಕ್ತರು ಆಗಿದ್ದೀರ. ತಾವು ಕೃಪೆ ಮಾಡಿ ನನಗೆ ಕೆಲವು ಉಪದೇಶ ಮಾಡಬೇಕು ಅಂತ ಕೇಳ್ಕೊತಾನೆ. ಧರ್ಮರಾಜರು ಹೇಳ್ತಾರೆ, ಈ ಪ್ರಶ್ನೆ ಮಾಡ್ತಾ ಬಾರಪ್ಪ, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೇನೆ ಅಂತಾರೆ. ಧರ್ಮರಾಜ ಅನೇಕ ಪ್ರಶ್ನೆಗಳನ್ನ ಮಾಡಿದ್ದಾನೆ. ಬ್ರಾಹ್ಮಣಾತ್ಮಂದ್ಯಾರು ಇತ್ಯಾದಿ ಇತ್ಯಾದಿ. ಒಂದು ಪ್ರಶ್ನೆ ಮಾಡ್ತಾರೆ ಧರ್ಮರಾಜರು. ಎಂತ? ಉಪನಿಷತ್ತುಗಳಲ್ಲಿ, ವೇದಾಂತಗಳಲ್ಲಿ ಜ್ಞಾನದ ಮಹತ್ವ ತುಂಬಾ ಹೊರಗಾರೆ. ಏನಿದೆ ಜ್ಞಾನದ ಮಹತ್ವ? ನಹಿ ಜ್ಞಾನೇನ ಸದೃಶಂ ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಜ್ಞಾನಾದೇವತ ಕೈವಲ್ಯಂ ತಮೇವಂ ವಿದ್ವಾನ್ ಅಮೃತಃ ಇಹ ಭವತಿ ಸಯೋಹ ವೈ ತತ್ಪರಮಂ ಬ್ರಹ್ಮವೇದ ಇತ್ಯಾದಿ ಇತ್ಯಾದಿ ವಾಕ್ಯಗಳಲ್ಲಿ ಜ್ಞಾನವು ತುಂಬಾ ಹೊಳೆಯಾರೆ. ಏನು ಜ್ಞಾನದ ಮಹಿಮೆ? ಅಷ್ಟೊಂದಿದೆಯಾ? ಧರ್ಮಕ್ಕಿಂತಲೂ ಜ್ಞಾನ ದೊಡ್ಡದೆ, ಪುಣ್ಯಕ್ಕಿಂತಲೂ ದೊಡ್ಡದೆ ಪ್ರಶ್ನೆ ಮಾಡ್ತಾನೆ. ಹೌದು ಅಂತ ಹೇಳಿ ಜ್ಞಾನದ ಮಹತ್ವವನ್ನ ಭೀಷ್ಮ ಪಿತಾಮಹರು ಧರ್ಮನಂದನಿಗೆ ವಿಸ್ತಾರ ಉಪದೇಶ ಮಾಡ್ತಾರೆ. ಅದರ ಒಂದು ಶ್ಲೋಕವಿದೆ. ಪೂಜ್ಯ ಸದ್ಗುರುಗಳು ಶ್ಲೋಕವನ್ನ ಗಟ್ಟು ಮಾಡಿಸಿದ್ದಾರೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೂಡ ತಮ್ಮ ಭಾಷ್ಯದಲ್ಲಿ ಈ ಶ್ಲೋಕ ಉದಾಹರಣೆ ಮಾಡಿದ್ದಾರೆ. ನೋಡಿ, ಜ್ಞಾನದ ಮಹಿಮೆ, ಅಜ್ಞಾನದ ಮಹಿಮೆ. ಜ್ಞಾನದ ಪ್ರಭಾವ. ಸರ್ಪಾನ್, ಹಾವುಗಳು, ಅದು ಸರ್ಪವನ, ಸರ್ಪಾರಣ್ಯ. ನಾವು ಓಡಾಡ್ಕೊಂಡಿವೆ, ಗೊತ್ತಿಲ್ಲ ನಿಮಗೆ. ಹೋಗ್ತಾ ಇದ್ದಾನೆ, ಹಾವಿದೆ ಗೊತ್ತಿಲ್ಲ, ತುಳಿದ, ಹಾವು ಕಚ್ಚಿತು, ಸತ್ವದ. ನೋಡಿ, ಅಜ್ಞಾನದಿಂದ ಇದು ಹಾವಿನ ಮನ ಎಂದು ಗೊತ್ತಿಲ್ಲದ್ದರಿಂದ ಕತ್ತಲೆಯಲ್ಲಿ ಹೋಗ್ತಾ ಇದ್ದಾನೆ, ಹಾವನ್ನು ತುಳಿದ, ಕಚ್ಚಿ. ಕುಶಾಗ್ರಾಣಿ, ಕುಶ ದರ್ಭೆ, ಕುಶ ಮುಳ್ಳು, ಗೊಬ್ಬಳಿ ಮುಳ್ಳು, ಗೊತ್ತಿಲ್ಲ, ಹೋಗ್ತಾ ಇದೆ. ಗೊಬ್ಬಳಿ ಮುಳ್ಳು ಚುಚ್ಚಿಬಿಟ್ಟು ಈ ಕಡೆಯಿಂದ ಆ ಕಡೆ ಬಂದು ಸೆಪ್ಟಿಕ್ ಆಯ್ತು, ಕಾಲು ಕತ್ತರಿಸಿದ್ರು ಹೋಗ್ತಾರ.
ತಥಾ ಉದಪಾನಂ ನೆಲಭಾವಿ. ಮಳೆ ಬಂದ್ಬಿಟ್ಟಿದೆ, ರಸ್ತೆಯೆಲ್ಲ ನೀರಿನಿಂದ ತುಂಬ ಹೋಗಿದೆ. ದೊಡ್ಡ ಗುಂಡಿ ಇತ್ತು, ಗೊತ್ತಿಲ್ಲ, ಗುಂಡಿ ಬಿದ್ದ ಸತ್ವರ. ನೋಡಿ, ಸಾಯುವುದಕ್ಕೆ ಕಾರಣ ನೀರಿನ ಗುಂಡಿಯಲ್ಲ, ಮುಳ್ಳಲ್ಲ, ಸರ್ಪವೂ ಅಲ್ಲ, ಮತ್ಯಾವುದು? ಅಜ್ಞಾನ. ಸರ್ಪಾನ ಕುಶಾಗ್ರಾನು ತಥೋದಪಾನ. ಅಜ್ಞಾನದಿಂದ ಮನುಷ್ಯರು ಇದನ್ನು ಮಾಡಿ ಬಂದಿರ್ತಾರೆ. ಆದರೆ ಜ್ಞಾತ್ವಾ, ಇಲ್ಲಿ ಹಾವಿದೇನು ಗೊತ್ತಾಯ್ತು, ಹೋಗುದಿಲ್ಲ ಆ ಕಡೆ. ಮುಳ್ಳಿದೇನು ಗೊತ್ತಾಯ್ತು, ಆ ಕಡೆ ಹೋಗುದಿಲ್ಲ. ನೆಲದ ಬಾವಿ, ನೀರಿದೇನು ಹೋಗ್ತಾ ಇಲ್ಲ. ಜ್ಞಾತ್ವಾ ಮನುಷ್ಯ ಪರಿವರ್ಜಯಂತಿ. ಅದನ್ನ ತಿಳಿದುಕೊಂಡು ವಿವೇಕ ಬ್ರಹ್ಮಜ್ಞಾನಿ ಆಗ್ಬೇಕಾಗಿಲ್ಲ, ವಿವೇಕಗಳಾದ ಮನುಷ್ಯರು ಪರಿವರ್ಜಯಂತಿ ಬಿಟ್ಬಿಡ್ತಾರೆ. ಅಜ್ಞಾನದಿಂದ ತತ್ರ ಪತಂತಿ ಕೇಜ್ ಬಿದ್ದೆ ಬರಬೇಕು. ನೆಲಭಾವಿ 20 ಅಡಿ ಆಳ ಇದೆ, ಅಲ್ಲಿ ತುಂಬ ಆಗಿದೆ, ಬಿದ್ದ ಗೋವಿಂದ. ಯಾಕೆ? ನೀರು ಸಾಯಿಸ್ಬಿಡುತ್ತೆ, ಉಸಿರುಗಂತಾರೆ, ಪ್ರಾಣ ಹೋಗ್ಬಿಡುತ್ತೆ. ಒಂದು ಅಜ್ಞಾನ. ಜ್ಞಾನೇ ಫಲಂ ಪಶ್ಯ. ಜ್ಞಾನದ ಫಲವನ್ನು ನೋಡಪ್ಪ ಅಂತ ಹೇಳಿಬಿಟ್ಟು ಅದು ದೃಷ್ಟಾಂತ ದಾಷ್ಟಾಂತ ಏನು ಹೇಳ್ತಾರೆ. ಏನಂತ? ಅಜ್ಞಾನಿಗಳು ಅನಾತ್ಮವಾದ ದೇಹಾದಿಗಳನ್ನ ನಾನು ಎಂದು ಮಾಡಿಕೊಂಡು ಸಂಸಾರ ಸಾಗರದಲ್ಲಿ ಒದ್ದಾಡ್ತಾ ಇದ್ದಾರೆ. ಬ್ರಹ್ಮಜ್ಞಾನಿಗಳಿಗೆ ಗೊತ್ತು, ನಾನು ಶರೀರವಲ್ಲ, ಚಿದಾನಂದ ರೂಪ, ಶಿವೋಹಂ ಶಿವೋಹಂ, ನಾಹಂ ದೇಹೋ ನೇಂದ್ರಿಯಾಣ್ಯಂತರಂಗಂ, ನಾಹಂಕಾರ ಪ್ರಾಣವರ್ಗೋ ನ ಬುದ್ಧಿ, ದಾರಾಪತ್ಯ ಕ್ಷೇತ್ರ ವಿತ್ತಾದಿ ದೂರ, ಸಾಕ್ಷಿ ನಿತ್ಯ ಪ್ರತ್ಯಗಾತ್ಮ ಶಿವೋಹಂ. ಏನ್ ಗುರುಗಳ ಉಪದೇಶ! ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರು ಸಾಮಾನ್ಯ ಗುರುಗಳಲ್ಲ, ಅವರು ಸಾಮಾನ್ಯ ಋಷಿಯಲ್ಲ. ಮಹರ್ಷಿಗಳು, ಬ್ರಹ್ಮರ್ಷಿಗಳು, ತಪೋಮೂರ್ತಿಗಳು. ಬಾ, ಚೆನ್ನಾಗಿ ಪಾಠ ಮಾಡಿದೆ. ಅಂತಹ ಗುರುಗಳ ಪಾದ ಪದ್ಮಗಳಿಗೆ ನಮಸ್ಕಾರ. ಸ್ವತಃ ಪರತ ಸಿದ್ಧಯೋ ಏತಯೋ ಆತ್ಮಾನಾತ್ಮನೋ ಪರಸ್ಪರಾಧ್ಯಾರೋಪ ಅವಿದ್ಯೋಪಾಶ್ರಯ. ಒಂದನ್ನ ಮತ್ತೊಂದೆಂದು ತಪ್ಪಾಗಿ ತಿಳಿದುಕೊಂಡಿರುವುದಕ್ಕೆ ಏನ್ ಕಾರಣ ಅಂದ್ರೆ ಅವಿದ್ಯಾ. ಇದನ್ನೇ ಸುರೇಶ್ವರಾಚಾರ್ಯರವರು ವಿದ್ಯಾ ಅಭಾವ ಅಂತ ಹೇಳ್ತಾರೆ. ಶಂಕರರು ಅಧ್ಯಾಸವನ್ನ ಸಂಸಾರ ದುಃಖಗಳಿಗೆ ಕಾರಣ ಅಂತ ಹೇಳಿದರೆ, ಭಗವಾನ್ ಸುರೇಶ್ವರಾಚಾರ್ಯರವರು ಅವಿದ್ಯೆಯನ್ನ, ವಿದ್ಯಾ ಅಭಾವವನ್ನ, ಜ್ಞಾನದ ಅಭಾವವನ್ನ, ಆತ್ಮನ ಅನವಗಮವನ್ನ ಸಂಸಾರ ಕಾರಣ. ಅವಿದ್ಯೋಪಾಶ್ರಯ ಅವಿದ್ಯಾ ಏವ ಉಪಾಶ್ರಯ ಕಾರಣಂ ಯಸ್ಯ ಸಹ ಅಧ್ಯಾರೋಪ. ಅವಿದ್ಯೋಪಾಶ್ರಯ ಏವ ಏವಕಾರಿ. ಇವೊಂದೇ, ಇನ್ನೇನ್ ಮಾಡ್ಬೇಕು? ಅಧ್ಯಾತ್ಮ ಸಾಧಕರು ಮೋಕ್ಷ ಪ್ರಾಪ್ತಿಗಾಗಿ ಏನ್ ಮಾಡ್ಬೇಕು? ಅವಿದ್ಯಾ ಕಲ್ತ್ಕೊಳ್ಬೇಕು ಅಷ್ಟೇ. ಅವಿದ್ಯಾ ನಾಶ ಮಾಡಿಕೊಳ್ಳುವುದಕ್ಕೆ ಏನ್ ಮಾಡ್ಬೇಕು? ವೇದಾಂತ ವಿಚಾರ ಮಾಡ್ಬೇಕು, ಗುರು ಉಪದೇಶ. ಇವಾಗ ಏನ್ ಮಾಡ್ತಾರೆ? ಅಧ್ಯಾತ್ಮ ಸಾಧಕರು ಅಂದ್ಬಿಟ್ಟು ಗಡ್ಡ ಬಿಟ್ಬಿಡ್ತಾರೆ, ಅಥವಾ ದಿನ ಮುಂಡನ ಮಾಡ್ಕೊಳ್ತಾರೆ, ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ, ಉಪವಾಸ ಮಾಡ್ತಾರೆ, ವನವಾಸ ಮಾಡ್ತಾರೆ, ನಿದ್ರೆಗಿರ್ತಾರೆ, ಕೆಲವರು ಹಸಿ ಮೆಣಸಿನ್ಕಾಯಿ ತಿಂತಾರೆ. ವೇಸ್ಟ್ ವೇಸ್ಟ್ ವೇಸ್ಟ್. ಇದ್ಯಾವುದೂ ಕೂಡ ಅವಿದ್ಯಾ ಎನ್ನುವಂತ ರಕ್ತ ಬೀಜಾಸುರನನ್ನ ಸಂಹಾರ ಮಾಡಲಾರದು. ದುರ್ಗಾ ಸಪ್ತಶತಿಯಲ್ಲಿ ರಕ್ತ ಬೀಜಾಸುರ ಅಂತ ಅಸುರ ಬರ್ತಾನೆ. ಅವನು ಮೈಯೆಲ್ಲ ರಕ್ತ,
ಮುಟ್ಟಿದ ರಕ್ತ. ಅವನಿಗೆ ಬಾಣ ಹೊಡೆದ್ರೆ ಕೈ ಪೆಟ್ಟಾಯ್ತು, ರಕ್ತ ಸುರಿತಾ ಇದೆ. ಆ ರಕ್ತದಿಂದ ಇನ್ನೊಬ್ಬ ರಕ್ತ ಬೀಜಾಸುರ ಹುಡ್ತಾರೆ. ಅವನಿಗೇನಾದ್ರು ಪೆಟ್ಟಾದ್ರೆ ಅವನ ಮೈಯಿಂದ ರಕ್ತ ಸುರಿದೆ, ಮತ್ತೊಬ್ಬ ರಕ್ತ ಬೀಜಾಸುರ. ರಕ್ತ ಬೀಜಾಸುರನ ಶರೀರದಿಂದ ಒಂದು ತೊಟ್ಟು ರಕ್ತ ಬಿತ್ತು ಅಂದ್ರೆ ಮತ್ತೊಬ್ಬ ರಕ್ತ ಬೀಜಾಸುರ. ಹಾಗೆ ಅವಿದ್ಯಾ ಅನ್ನುವಂತಹದ್ದು ರಕ್ತ ಬೀಜಾಸುರನಂತೆ ಇದೆ. ಇದನ್ನು ಧ್ವಂಸ ಮಾಡಬೇಕಾದ್ರೆ ಆತ್ಮಜ್ಞಾನವನ್ನು ಬಂತು. ಆತ್ಮಜ್ಞಾನ ಬೇಕಾ? ವಸ್ತು ತಂತ್ರಜ್ಞಾನದಿಂದ ವಿಚಾರವನ್ನ ಮಾಡುವಂತೆ ದೊಡ್ಡ ವಿಷಯ ಸಾಕು. ಅವಿದ್ಯೋಪಾಶ್ರಯ ಏವ, ಅವಿದ್ಯೆಯನ್ನ ಆಶ್ರಯ ಮಾಡ್ಕೊಂಡಿದ್ದೀನಿ. ಯಾವುದು? ಇತರೇತರಾಧ್ಯಾರೋಪ, ಆತ್ಮನನ್ನ ಅನಾತ್ಮವಿಂತಲೂ ಅನಾತ್ಮವನ್ನ ಆತ್ಮನಿಂತಲೂ ತಿಳ್ಕೊಂಡಿದ್ದೇವಲ್ಲ, ಇದಕ್ಕೆ ಅವಿದ್ಯೆಯೇ ಆತ್ಮ ಸ್ವರೂಪವನ್ನ ತಿಳಿಯದಿರುವುದೇ ಕಾರಣ. ಶ್ಲೋಕ ನೋಡಿ. ಅಭ್ರಯಾನಂ ಯಥಾ ಮೋಹಾತ್ ಶಶಿಭೃತ್ಯದ್ಯವಸ್ಯತಿ ಸುಖಿತ್ವಾದೀಂದ್ರಿಯೋ ಧರ್ಮಾನ್ ತದ್ವಾದಾತ್ಮನಿ ಮನ್ಯತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಯಥಾ ಹೇಗೆ, ಅಭ್ರಯಾನಂ, ಅಭ್ರಂ ಮೇಘ, ವಾರಿವಾಹ ಅಮರಕೋಶ. ಅಭ್ರ ಎಂದರೆ ಮೋಡ, ಅಭ್ರಯಾನಂ ಮೋಡದ ಯಾನ, ಹೋಗುವಿಕೆ. ಯಾ ಪ್ರಾಪಣೆ ಧಾತು, ಯಾತಿ ಯಾತಃ ಯಾಂತಿ. ಅಭ್ರಯಾನಂ ಚಲಿಸುತ್ತಿರುವಂತಹದ್ದು ಮೋಡ. ಮೋಡ ಇದ್ದ ಕಡೆಯಲ್ಲಿರುವುದಿಲ್ಲ, ಚಂಚಲ. ಹೌದಾ? ಮನೋ ಮಧುಕರೋ ಮೇಘೋ ಮಾನಿನಿ ಮದನೋ ಮರುತಿ ಮಾಮದೋ ಮರ್ಕಟೋ ಮತ್ಸ್ಯ ಮಕಾರಾಹ ಗಸ ಚಂಚಲ. 10 ಚಂಚಲ ಪದಾರ್ಥಗಳ ಪೈಕಿ ಮೋಡಬಹುದು. ಮನೋ ಮಧುಕರೋ ಮೇಘ, ಮೇಘ ಅಂತಂದ್ರು ಬಂದೆ, ಅಭ್ರ ಅಂತಂದ್ರು ಬಂದೆ. ನೀವು ನೋಡ್ತಾ ಇರಿ, ಮೋಡ ಅಲ್ಲಿರುತ್ತೆ, ಪಕ್ಕಕ್ಕೆ ಬಂದ್ಬಿಡುತ್ತೆ. ಅಭ್ರಯಾನಂ ಮೋಡದ ಚಲಿಸುವಿಕೆಯನ್ನು ಮೋಹಾತ್ ಅಜ್ಞಾನದಿಂದ ಶಶಭೃತಿ, ಶಶಂ ಬಿಭರ್ತಿ ಇತಿ ಶಶಭೃತಿ ಚಂದ್ರಮಾ. ಮೊಲವನ್ನ ಧರಿಸಿರುವವನು, ಚಂದ್ರ ಹೆಸರು ಶಶಾಂಕ. ಶಶಭೃತಿ ಚಂದ್ರನನ್ನ ನೋಡಿ ಶುದ್ಧವಾಗಿ ಕಾಣ್ತಾನೆ ಪೌರ್ಣಮಾಸ್ಯ ದಿವಸ. ಅವನ ಒಳಗಡೆಯಲ್ಲಿ ಒಂದು ಮೊಲದಂತೆ ಕಾಣಿಸುತ್ತೆ. ಮಲವನ್ನ ಉಳ್ಳವನಾಗಿದ್ದಾನೆ ಚಂದ್ರ. ಶಶಭೃತಿ ಚಂದ್ರಮಸಿ, ಚಂದ್ರನಲ್ಲಿ ಮೋಹದಿಂದ ಅಧ್ಯವಸ್ಯತಿ ಹಾಕುತ್ತಾರೆಯ. ಚಂದ್ರ ಸ್ವಲ್ಪ ಈ ಕಡೆ ಬಂದ, ಚಂದ್ರ ಬಂದನ, ಬಂದಿದ್ಯಾರೋ ಮೋಡ. ಇವತ್ತು ಅಪ್ಡೇಟ್ ಮಾಡಿ ನೋಡಿ, ನಿನ್ನೆ ದ್ವಿತೀಯ, ಇವತ್ತರಿಗೆ, ನಾಳೆಯಿಂದ ಚೆನ್ನಾಗಿ ಕಾಣಿಸ್ತಾನೆ. ಆಕಾಶದಲ್ಲಿ ಚಂದ್ರನನ್ನ ನೋಡ್ತಾ ಇದ್ರೆ ಅಯ್ಯೋ ಚಂದ್ರ ಮುಂದಕ್ಕೆ ಹೊಟ್ಟೋದ, ಮೋಡದ ಮುಚ್ಚೋದ ಅಂತೇವೆ. ಚಂದ್ರ ಮುಂದಕ್ಕೆ ಹೋದ್ರ ಅಥವಾ ಮೋಡ ಚಂದ್ರ ಹತ್ತಿಗೆ ಬಂತ, ಚಂದ್ರ ಇರುವ ಹಾಗೆ ಅಲ್ಲಾಡ್ತಾ ಇಲ್ಲ. ಆದ್ರೆ ಓಡಾಡುತ್ತಿರುವಂತಹದ್ದು ಮೋಡ. ಅಭ್ರಯಾನಂ ಮೇಘ ಗಮನಂ, ಆ ಮೋಡದ ಗಮನವನ್ನ ಹೇಗೆ ಅಜ್ಞರು ಮೋಹದಿಂದ ಚಂದ್ರನ ಮೇಲೆ ಹಾಕುತ್ತಾರೆಯೋ ಹಬ್ಬ, ಅದೇ ರೀತಿಯಲ್ಲಿ ಧಿಯ ಬುದ್ಧಿಯ ಧೀಹಿ ಧಿಯೌ ಧಿಯ ಧಿಯಂ ಧಿಯೌ ಧೀಹಿ ಧಿಯ ಧೀಭ್ಯಾಂ ಧೀಭಿ ಧಿಯೇ ಧೀಭ್ಯಾಂ ಧೀಭ್ಯ ಧಿಯ ಧೀಭ್ಯಾಂ ಧೀಭ್ಯ ಧಿಯ ಧಿಯೋ ಧಿಯಾಂ ಧಿಯಿ ಅಥವಾ ಧಿಯೋ ಧಿಯೋ ಧೀಷು. ಧಿಯ ಬುದ್ಧಿ, ಬುದ್ಧಿಯ ಧರ್ಮಗಳನ್ನ ಯಾವುದು? ಸುಖಾದಿ, ಸುಖ ದುಃಖ ಭಯ ಆಶ್ಚರ್ಯ
ಕಾಮ ಕ್ರೋಧ ಇತ್ಯಾದಿ. ಕಾಮ ಸಂಕಲ್ಪೋ ವಿಚಿಕಿತ್ಸ ಶ್ರದ್ಧಾ ಅಶ್ರದ್ಧಾ ಧೀಹಿ ಭೀಹಿ ಕ್ರೀಹಿ ಇತ್ಯೇತತ್ಸರ್ವಂ ಮನ ಏವ. ಎಲ್ಲವೂ ಮನಸ್ಸು ಹರಿದಾಟ. ಅಂತಃಕರಣದ ಧರ್ಮಗಳಾಗಿರುವ ಸುಖಿತ್ವಾದಿಗಳನ್ನ, ನಾನು ಸುಖಿ ನಾ ದುಃಖಿ, ಇವುಗಳನ್ನ ಆತ್ಮನಿ ತನ್ನ ಮೇಲೆ ಮನ್ಯತೆ ಹಾಕೊಂಡಿದೆ. ದಡ್ಡ ಅಲ್ಲ ಸ್ವಾಮಿ, ದೇಹದ ಧರ್ಮಗಳನ್ನ ನನ್ನ ಮೇಲೆ ಹಾಕೊಂಡು ಬುದ್ಧಿವಂತ ದಡ್ಡ, ದಡ್ಡನಲ್ಲ, ತುಂಬಾ ದಡ್ಡ. ಇದು ಎಲ್ಲ ಮಾನವರು ಮಾಡಿಕೊಂಡಿರುವಂತಹ ಮಹಾಪರಾಧ. ಯೋನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪದ್ಯತೆ ಚಿಂತೇನ ನ ಕೃತಂ ಪಾಪಂ ಚೌರೇಣಾತ್ಮೋಪಹಾರಿಣ. ಆದ್ದರಿಂದ ಮೋಡದ ಚಲಿಸುವಿಕೆಯನ್ನ ಹೇಗೆ ಅಜ್ಞಾನಿಗಳು ಚಂದ್ರನ ಮೇಲೆ ಹಾಕ್ತಾರೋ ಅದೇ ರೀತಿಯಲ್ಲಿ ಬುದ್ಧಿಯ ಧರ್ಮಗಳನ್ನ ಅಜ್ಞಾನಿಗಳು ಆತ್ಮೆಯನ್ನು ಹಾಕಿದ್ದಾರೆ ಎಂದು. ಇದು ನನ್ನ ಉಪನ್ಯಾಸವಾಯಿತು. ಗುರುಗಳ ಈಗ ಕ್ಲೇಶಾಪಹರಣಿ ಗ್ರಂಥದಿಂದ 239ನೇ ಪುಟ 12ನೇ ಚಾಪ್ಟರ್ ಓದ್ತೇನೆ. ಆತ್ಮಾನಾತ್ಮನೋ ಇತರೇತರಾಧ್ಯಾಸ ಅವಿದ್ಯಾ ನಿಮಿತ್ತ 101. ಏವಂ ಏತಯೋ ಆತ್ಮಾನಾತ್ಮನೋ ಸ್ವತಃ ಪರತಃ ಸಿದ್ಧಯೋ ಲೌಕಿಕ ರಜ್ಜು ಸರ್ಪಾಧ್ಯಾರೋಪವತಿ ಅವಿದ್ಯೋಪಾಶ್ರಯ ಏವ ಇತರೇತರಾಧ್ಯಾರೋಪಃ ಇತ್ಯಾಹ. ಅಭ್ರಯಾಣಂ ಯಥಾ ಮೋಹಾತ್ ಶಶಭೃತ್ಯಜ್ಯವಸ್ಯತಿ ಸುಖಿತ್ವಾದೀಂದ್ರಿಯೋ ಧರ್ಮಾನ್ ತದ್ವದಾತ್ಮನಿ ಮನ್ಯತೆ. ಯಥಾ ಲೌಕಿಕ ರಜ್ಜು ಸರ್ಪಯೋಃ ಅತ್ಯಂತ ವಿವಿಕ್ತ ಸ್ವಭಾವಯೋರೇವ ಸ್ವಾರ್ಥಪರಾರ್ಥಯೋಃ ತದ್ವಿವೇಕಾಗ್ರಹ ನಿಬಂಧನಃ ಯಥಾ ಪರಸ್ಪರಾಧ್ಯಾರೋಪಃ ಭವತಿ ಅಯಂ ಸರ್ಪಃ ಇತಿ ವ್ಯವಹಾರೇ. ಏವಂ ಆತ್ಮಾನಾತ್ಮನೋರಪಿ ಯಥಾ ಪ್ರದರ್ಶಿತ ನ್ಯಾಯೇನ ಸ್ವತಃ ಪರತಃ ಸಿದ್ಧಯೋರೇವ ಅವಿದ್ಯಾಶ್ರಯಃ ಆತ್ಮಜ್ಞಾನಾಶ್ರಯಃ. ಆತ್ಮಜ್ಞಾನಾಶ್ರಯಃ ಅಲ್ಲ, ಆತ್ಮಜ್ಞಾನಾಶ್ರಯಃ ಸ್ವಾರ್ಥ ಪರಾರ್ಥಯೋಃ ಅವಿವೇಕ ನಿಮಿತ್ತ ಏವ ಇತರೇತರಾಧ್ಯಾರೋಪಃ ಇತ್ಯೇತತ್ ಆಹ ಇತ್ಯರ್ಥಃ. ಅವಿದ್ಯೋಪಾಶ್ರಯ ಏವ ಇತ್ಯೇತತ್ ಆತ್ಮಾನವಬೋಧಾಶ್ರಯಃ ಇತಿ ವದೇವ ವ್ಯಾಖ್ಯೇಯಮಿತಿ ನ ಪ್ರಸ್ಪರ್ತವ್ಯಂ. ನಿಮ್ಗೆ ಅರ್ಥ ಹೋಯ್ತು. ಅಭ್ರಯಾಣಮಿತಿ ಯಥಾ ಶಶಭೃತಿ ಚಂದ್ರೇ. ನೋಡಿ, ಶಶಭೃತು ಚಂದ್ರ ಸಪ್ತಮಿ ಏಕವಚನ. ಶಶಭೃತಿ ಚಂದ್ರೇ ನಿಶ್ಚಲೇಪಿ ಚಲವರ್ಜಿತನಾಗಿದ್ದರು ಅಂಥ ಚಂದ್ರನಲ್ಲಿ ಮೋಹಾತ್ ಅವಿವೇಕಾತ್ ಅಭ್ರಾಣಾಂ ಮೇಘಾನಾಂ ಯಾನಂ ಗಮನ ಮಧ್ಯವಸ್ಯತಿ. ಮೋಡಗಳ ಗಮನವನ್ನ, ಹರಿದಾಟವನ್ನ ಚಂದ್ರನ ಮೇಲೆ ಆರೋಪಣೆ ಮಾಡ್ತಾ ಇದ್ದ. ಇದು ಯಥಾ ಮಿಥ್ಯೈವ ಅಧ್ಯಾರೋಪಣೇನ, ಮಿಥ್ಯ ತಪ್ಪಾಗಿ ಅಧ್ಯಾರೋಪದಿಂದ ಚಂದ್ರೋ ಯಾತಿ. ಚಂದ್ರ ಈ ಕಡೆಯಿಂದ ಈ ಕಡೆ ಬಂದ ಅಂತೀವಿ. ಬಂದದ್ಯಾರು? ಮೋಡ. ನಾವ್ ಹೇಳುವುದೇನು? ಚಂದ್ರ ಬಂದ ಅಂತ. ನಿಶ್ಚಿನೋತಿ ತದ್ವದೇವ. ಅದೇ ರೀತಿಯಲ್ಲಿ ಆತ್ಮನಿ ಆ ಸಚ್ಚಿದಾನಂದ ಸ್ವರೂಪನಾಗಿರುವ ಆತ್ಮನ ಮೇಲೆ ಸುಖಿತ್ವಾದಿ ಧಿಯೋ ಧರ್ಮಾನ್ ಧಿಯ ಬುದ್ಧಿಯ ಧರ್ಮಗಳಾದ ಸುಖಿತ್ವಾದಿಗಳನ್ನ ಅಭಿಮನ್ಯತೆ. ಅಭೂತಾಭಿನಿವೇಶ ಮಾತ್ರ ಇಲ್ಲದಿರುವುದನ್ನ ಆತ್ಮನ ಮೇಲೆ ಆರೋಪಣೆ ಮಾಡಿಕೊಂಡು ಜನಗಳು ನೋಡುತ್ತಿದ್ದಾರಲ್ಲ ಅಂದ್ ಸಾಕು. ಎಷ್ಟು ಇದನ್ನ ಕೋಟಿ ಕೋಟಿ ಜನ ಇದನ್ನೆಲ್ಲರೂ ಪ್ರಚಾರ ಮಾಡಿ ಆಗುವಂತಾಗಿ. ಖಾನಿ ರಾಜ್ಯಪ್ತರಿತ್ರಿಯಂತಂ ತರ್ಪಣೀವೋದ್ಗತಂ ಯತಃ ಧ್ವಾಂತಚ್ಛಿದೇನ ಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿಣಿ ಅಲಬ್ಧ್ವಾತ್ಯಜಯಂ ಯಸ್ಮಾತ್
ವ್ಯಾವೃತ್ತಾಸ್ತಮವಾದಯ ಗರೀಯಸೆ ನಮಸ್ತಸ್ಮೈ ಅವಿದ್ಯಾ ಗ್ರಂಥಿ ಭೇದಿನಿ ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ. ಕರುಣಿಸುತ್ತೆ ನೀ ಕಾಯೆ. ಸರಸ್ವತಿ ಬ್ರಹ್ಮವಿದ್ಯಾ ಸ್ವರೂಪಿಣಿ, ವಿದ್ಯಾಧಿದೇವತೆ. ಸರಸ್ವತಿಯನ್ನು ಆರಾಧನೆ ಮಾಡಿದರೆ ಆಕೆ ಇಂದ್ರಿಯಗಳನ್ನು, ಬುದ್ಧಿಯನ್ನು ತಮ್ಮ ತಮ್ಮ ವ್ಯಾಪಾರಗಳಲ್ಲಿ ತೊಡಗುವಂತೆ ಶಕ್ತಿ ಕೊಟ್ಟು ಅಂತಃಕರಣದ ದೋಷಗಳನ್ನೆಲ್ಲ ಕಳೆಯುವಂತೆ ಮಾಡುವವಳು. ಸರಸ್ವತಿಯ ಮೂಲ ಸದ್ಬ್ರಹ್ಮ, ಅದೇ ತಾನು ಆನಂದ ಸ್ವರೂಪದಿಂದ ವ್ಯಾಪ್ತಳು. ತೈತ್ತಿರೀಯೋಪನಿಷತ್ತಿನಲ್ಲಿ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಎಂದು ತಿಳಿಸಿ ಕೊನೆಗೆ ಆನಂದಮಯ ಕೋಶವನ್ನು ಪಂಚಕೋಶ ವಿವೇಕದ ಮೂಲಕ ಮೀರಿ ಸ್ವರೂಪ ಜ್ಞಾನವನ್ನು ಅನುಭವದಲ್ಲಿ ಹೊಂದುವಂತೆ ತಿಳಿಸಿದೆ. ಅರಿದಗೆ ಸುದೂರೆ ಎಂದರೆ ಯಾರು ವಿಷಯೀಕರಿಸಿ ಇದು ಬ್ರಹ್ಮ ಎಂದು ಅರಿಯುತ್ತಾರೋ ಅವರಿಗೆ ತಿಳಿದಿಲ್ಲ. ಅರಿಯದಗೆ ನೀನೆರೆ ಅಂದರೆ ಇಷ್ಟೇ ಬ್ರಹ್ಮ ಎಂದು ತಿಳಿಯಲಾರೆ ಎನ್ನುವವರಿಗೆ ತೀರ ಹತ್ತಿರವಾಗಿ ಅವರ ಆತ್ಮವೇ ಆಗಿರುವವಳು ಎಂಬರ್ಥ. ಇದನ್ನೇ ಒಗಟಾಗಿ ಕೇನೋಪನಿಷತ್ತಿನಲ್ಲಿ ಯಸ್ಯ ಮತಂ ತಸ್ಯ ಮತಂ ಮತಂ ಯಸ್ಯ ನವೇದಸಃ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ ಎಂದು ಹೇಳಿದೆ ಅಲ್ಲವೇ. ಒಟ್ಟಿನಲ್ಲಿ ಈ ಹಾಡಿನಲ್ಲಿ ಸರಸ್ವತಿ ಎಂಬ ಹೆಸರಿನಿಂದ ಪರಮಾರ್ಥ ತತ್ವವನ್ನೇ ಹೇಳಿದ್ದಾರೆ ಶ್ರೀ ಶ್ರೀಗಳು. ಕೇಳೋಣ. ಕರುಣಿಸುತ್ತೆ ನೀ ಕಾಯೆ. ಕರುಣಿಸುತ್ತೆ ನೀ ಕಾಯೆ ಕಮಲ ಜನ ಜಾಯೆ. ಕರುಣಿಸುತ್ತೆ ನೀ ಕಾಯೆ ಕಮಲ ಜನ ಜಾಯೆ. ಕರುಣಿಸುತ್ತೆ ನೀ ಕಾಯೆ. संविधातते निखिलेप्सिता कृते. सुख संविधातते निखिलेप्सिता कृते. मुखरित मूक सम्मुख विमल कीर्ते. मुखरित मूक सम्मुख विमल कीर्ते नी. करुणिसुते नी काये कमल जन जाये. करुणिसुते नी काये. मतिकरण चोदने मति दोषनोदने. मतिकरण चोदने मति दोषनोदने. मति जनि मृति सदने मन्मतिगे मंगल गतियೊಂದನೆ. मति जनि मृति सदने मन्मतिगे मंगल गतियೊಂದನೆ. करुणिसुते ನೀ ಕಾಯೆ ಕಮಲ ಜನ ಜಾಯೆ.
ಕರುಣಿಸುತ್ತೆ ನೀ ಕಾಯೇ. ಅರಿದಗೆ ಸುದೂರೆ ಅರಿಯದಗೆ ನೀನೆರೆ, ಅರಿದಗೆ ಸುದೂರೆ ಅರಿಯದಗೆ ನೀನೆರೆ, ಅರಿವಿಗರಿವು ನೀನಿರವಿಗೆ ಇರವು ಪರತರೆ ಶಂಕರ ಪೊರೆದು, ಅರಿವಿಗರಿವು ನೀನಿರವಿಗೆ ಇರವು ಪರತರೆ ಶಂಕರ ಪೊರೆದು, ಕರುಣಿಸುತ್ತೆ ನೀ ಕಾಯೇ ಕಮಲ ಜನ ಜಾಯೇ, ಕರುಣಿಸುತ್ತೆ ನೀ ಕಾಯೇ ಕಮಲ ಜನ ಜಾಯೇ, ಕರುಣಿಸುತ್ತೆ ನೀ ಕಾಯೇ.